ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಶುಕ್ರವಾರದ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಮಾಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಪೂಜಾ ಅವರಂತೂ ತುಂಬಾ ಹೇಳ್ತಿರ್ತಾರೆ, ಅಲ್ಲ ಅಕ್ಕ, ಈ ಕಿಶನ್ನ ಪ್ರೀತಿ ಮಾಡಬೇಕಾದ್ರೆ ನೀವೇ ಎಲ್ಲ ಸಪೋರ್ಟ್ ಮಾಡಿದ್ದು. ಈ ಕಿಶನ್ನ ಪ್ರೀತಿ ಈಗ ಚಿಕ್ಕ ಗಿಡ ಆಗಿದ್ದು ಬೆಳೆದು ದೊಡ್ಡ ಮರ ಆಗಿದೆ. ಅದಕ್ಕೆ ರೆಂಬೆ ಕೊಂಬೆ ಆಗ್ಬಿಟ್ಟು ನೀವುಗಳೆಲ್ಲ ಸಪೋರ್ಟ್ ಮಾಡಿಬಿಟ್ಟು ಇವಾಗ ಈ ಥರ ಹೇಳ್ತಾ ಇದ್ದರೆ ನಾನು ಏನು ಮಾಡಲಿ? ನಾನು ಮದುವೆ ಅಂತ ಆದರೆ ಕಿಶನ್ ಮಾತ್ರ ಮದುವೆ ಆಗೋದಿಲ್ಲ, ಅಂದರೆ ಮದುವೆನೇ ನನಗೆ ಬೇಡ ಅಂತ ಹೇಳ್ಬಿಟ್ಟು ತುಂಬಾ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಭಾಗ್ಯವರು ಸಹ ತುಂಬಾ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಬರೋದಾದರೆ ಸುನಂದ್ ಅವರು ಹೇಳ್ತಾ ಇರ್ತಾರೆ, ಎಲ್ಲರೂ ಏನಾಗಿದೆ ಕಾಮತೂರು ಮನೆಯವ್ರಿಗೆ, ಆ ಮನೆತನಕ್ಕೆ ಏನಾಗಿದೆ, ತುಂಬಾ ಒಳ್ಳೆ ಮನೆತನ, ಅಲ್ಲಿಗೆ ಪೂಜೆ ಮದುವೆ ಆಗೋದ್ರೆ ತುಂಬಾ ಚೆನ್ನಾಗಿರ್ತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಅವಾಗ ಅವ್ರು ಹೇಳಿದ್ರೆ, ಒಳ್ಳೆಯ ಮನೆತನ ಅಂತ ಅಂದರೆ ಏನು ಅಂದ್ಕೊಂಡಿದ್ಯಾ? ದುಡ್ಡು, ಕಾರು, ಬಂಗ್ಲೆ ಇದೆಲ್ಲ ಇದ್ಬಿಟ್ರೆ ಒಳ್ಳೆ ಮನೆತನ ಆಗ್ಬಿಡಲ್ಲ. ಮನೇಲಿ ಹೋಗಿ ನಮ್ಮ ಮಗು ಚೆನ್ನಾಗಿ ಸಂಸಾರ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಯಾರು ಏನು ಹೇಳಿದ್ರು ಸರಿ, ನನ್ನ ನಿರ್ಧಾರ ಮಾಡಾಯ್ತು, ಈ ಮದುವೆ ಬೇಡ ಅಂದರೆ ಬೇಡ. ನನ್ನನ್ನು ಏನೇ ಅಂತ ಅಂದ್ಕೊಂಡ್ರು ಸರಿ, ಅವರಪ್ಪ ಕಠಿಣ ಕೆಟ್ಟವನು ಏನು ಅಂದ್ಕೊಂಡ್ರು ಸರಿ, 4 ದಿನಕ್ಕೆ ಎಲ್ಲ ಸರಿಯಾಗುತ್ತೆ, ಅವಳು ಊಟ ಬಿಡ್ಬೋದು, ತುಂಬ ಬೇಜಾರಾಗ್ಬೋದು, ಆಮೇಲೆ ನಾನು ಏನು ಮಾಡಿದ್ದೆ ಅಲ್ಲ ಸರಿ ಅಂತ ಅವಳು ಗೊತ್ತಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಕುಸುಮ ಅವರು ಹೇಳ್ತಾರೆ, ಅಲ್ಲ ಬೀಗ್ರೆ, ಇವಾಗ ಏನಾಗುತ್ತೆ, ಅವ್ರು ಮದುವೆ ಮಾಡಿ ಕಳಿಸಿದ್ರೆ ಒಳ್ಳೇದೇ ಆಗುತ್ತೆ ಅಲ್ವಾ? ಕಾಮತವ್ರು ಎಷ್ಟು ಒಳ್ಳೆಯವರಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಬೀಗ್ತಿ ಅಮ್ಮ ಅವರೇ, ಇವಾಗ ಹಾಳಾಗಿರೋ ನನ್ನ ಇಬ್ಬರು ಮಕ್ಕಳ ಜೀವನ ಸಾಕು, ಭಾಗ್ಯ ಹಾಗೂ ಲಕ್ಷ್ಮಿ ಇಬ್ಬರು ಜೀವನನೂ ಹಾಳಾಗ್ಬಿಟ್ಟಿದೆ. ನಾನೇನು ಮಾಡೋಕ್ಕೆ ಆಗ್ತಾ ಇಲ್ಲ. ಇವಾಗ ಇಬ್ಬರು ಸಹ ನಮ್ಮನೇಲೇ ಇದ್ದಾರೆ, ಅವ್ರ ಗಂಡನ ಜೊತೆ ಯಾರು ಇಬ್ಬರೂ ಇಲ್ಲ. ನಾವು ಸಹ ತಾಂಡವ್ ತುಂಬ ಒಳ್ಳೆಯವನು, ಓದಿದವನು ಅಂತ ಹೇಳಿ ಮದುವೆ ಮಾಡಿಕೊಟ್ವಿ, ಮದುವೆ ಆದಲು. ಆದರೆ ಇವಾಗ ತಾಂಡವ್ ಎಲ್ಲೋ ಒಂದು ಕಡೆ ಜೀವನ ಮಾಡ್ಕೊಂಡಿದ್ದಾಳೆ, ಇವಳು ಒಂದು ಕಡೆ ಇದ್ದಾಳೆ. ಇವಾಗ ಇಬ್ಬರು ಜೀವನನೂ ಹಾಳಾಗಿದೆ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ, ಯಾರೋ ಒಬ್ಬರು ಜೀವನ ಹಾಳಾದರೆ ಎಲ್ಲರದ್ದು ಅದೇ ಆಗುತ್ತೆ ಅವರೇ ಅಂತ ಹೇಳ್ಬಿಟ್ಟು ಕುಸುಮ ಅವರು ಕೇಳಿದಾಗ, ಅಲ್ಲ ಬಿಕ್ತಿ ಅಮ್ಮ, ನಾವು ಎಷ್ಟೇ ಏನೇ ಮಾಡಿದ್ರೂ ಸಹ ಅದು ಶ್ರೀಮಂತಿಕೆ ಮನೆ, ಹಾಗಾಗಿ ನಾನು ಮದುವೆ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಖಂಡಿತವಾಗಿ. ಇನ್ನು ಸುಂದ್ರಿ ಅವರು ಸಹ ಮಾತಾಡಕ್ಕೆ ಬಂದಾಗ ಅವ್ರಿಗೂ ಸಹ ವಿಠಲ್ರಾವ್ ಅವರು ತುಂಬಾ ಚೆನ್ನಾಗಿ ಬೈದ್ಬಿಟ್ಟು, ಸುಮ್ಮನೆ ನಿಂತ್ಕೊಬಿಡಿ, ನಾವು ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು ಅಂತ ಹೇಳಿ ಬೈದು ಬಿಡ್ತಾರೆ. ಅವಾಗ ಮತ್ತೆ ಕುಸುಮ ಅವರು ಹೇಳ್ತಾರೆ, ಬೀಗ್ರೆ ಪೂಜೆನಿಂದ ನಾವೆಲ್ಲ ನಿಂತ್ಕೊಂಡಿರ್ತೀವಿ, ಮತ್ತೆ ಕಾಮತ್ ಅವರು ಇದ್ದಾರೆ, ಕಿಶನ್ ಅವಳನ್ನ ತುಂಬಾ ಚೆನ್ನಾಗಿ ಮದುವೆ ಮಾಡ್ಕೊಂಡು ನೋಡ್ಕೋತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರು ಹೇಳ್ಬಿಡ್ತಾರೆ, ಅಲ್ಲ ನೀವು ಭಾಗ್ಯನಿಂದನೂ ಸಹ ನಿಂತ್ಕೊತೀನಿ ಅಂತ ಹೇಳಿದ್ರಿ, ನಿಂತ್ಕೊಂಡು ಏನು ಮಾಡಿದ್ರಿ ನೀವು? ನಿಮ್ಮ ಮಗ ಬಿಟ್ಟೋದ್ರು ಸಹ ನೀವು ಅವಳ ಜೊತೆ ನಿಂತಿದ್ದೀರಾ, ಬಟ್ ಅವಳನ್ನ ಇಬ್ಬರನ್ನ ಒಂದು ಮಾಡೋಕ್ಕಾಯ್ತಾ ಅಂತ ಹೇಳಿ ನಾವು ಮಾತಾಡಿದ್ಮೇಲೆ ತುಂಬಾ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಧರ್ಮಗೂ ಅವ್ರಿಗೂ ಕುಸುಮ ಅವ್ರಿಗೆ. ಅಲ್ಲಿಂದ ಅಳ್ತಾ ಅವರಿಬ್ರು ಸಹ ಆಚೆ ಹೊರಟೋಗ್ತಾರೆ. ಅವಾಗ ಸುನಂದರ್ ಅವ್ರನ್ನ ತಡೆಯೋಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಇಬ್ರು ಸಹ ಅಲ್ಲಿಂದ ಹೊರಟೋಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನಿರೇ ಆಗಿದೆ ನಿಮಗೆ ಅಂತ ಹೇಳಿ ಬೈಕ್ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಬರೋದಾದ್ರೆ ಪೂಜಾ ಅವರು ಭಾಗ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ, ಅಕ್ಕ, ನಾನು ಮದುವೆ ಆದರೆ ಕಿಶನ್ನ ಮಾತ್ರ ಮದುವೆ ಆಗೋದು, ಅವ್ನು ನನ್ನ ಕುರುಳಿಗೆ ತಾಳಿ ಕಟ್ಟಿದ್ರೆ ಮಾತ್ರ ಅದು ತಾಳಿ, ಇಲ್ಲ ಯಾರೇ ಕಟ್ಟಿದ್ರು ಅದು ಕುಣಿಗೇನೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾ ಇರ್ತಾರೆ. ಅವಾಗ ಭಾಗ್ಯ ಅವರಂತೂ ತುಂಬಾ ಚೆನ್ನಾಗಿ ಬೈತಾರೆ, ಏನಾಗಿದೆ ನಿನಗೆ ಅಂತ. ಅವಾಗ ಪೂಜಾ ಅವ್ರು ಹೇಳ್ತಾರೆ, ಅಲ್ಲ ಅಕ್ಕ, ನಿನಗೆ ನಾನು ಚೆನ್ನಾಗಿರಬೇಕು ಅಂತ ತಾನೇ ಇಷ್ಟ ಅಂದಾಗ, ಹೌದು ನೀನು ಚೆನ್ನಾಗಿರಬೇಕು ಅಂತ ತಾನೇ ನಾವು ಇಷ್ಟೆಲ್ಲ ಒದ್ದಾಡ್ತಾ ಇರೋದು ಅಂತ ಅಂದಾಗ, ಸರಿ ಹೇಗಾದರೂ ಮಾಡಿ ಅಪ್ಪ ನೀವು ಮದುವೆಗೆ ಒಪ್ಸು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಳ್ತಾ ಹೊರಟೋಗ್ತಾರೆ. ಇನ್ನು ಈ ಕಡೆ ಸುನಂದ್ ಅವರಂತೂ ಚೆನ್ನಾಗಿ ಬೈತಾ ಇರ್ತಾರೆ, ಏನಾಗಿದೆ ನಿಮಗೆ, ದೆವ್ವ ಮಿಟ್ಕೊಂಡಿದ್ಯಾ, ದೇವರಂತ ಬೀಗ್ತಮ್ಮನ ಮತ್ತೆ ಬೀಗ್ರು ಇಬ್ಬರೂ ಸಹ ಆ ಥರ ಬೈದ್ಬಿಟ್ಟು ಆ ಥರ ಅವಮಾನ ಮಾಡ್ಬಿಟ್ಟು ಹೋದ್ರಲ್ಲ, ಅವ್ರು ಏನೇ ಮಾಡಿದ್ರು ಸಹ ಭಾಗ್ಯಂಗೋಸ್ಕರ ಮಾಡಿ ಇಲ್ಲಿವರೆಗೂ ನಿಂತಿದ್ರಲ್ಲ, ಅದು ಅವ್ರ ದೊಡ್ಡ ಗುಣ ಅಂತ ಹೇಳಿ ಅವ್ರನ್ನ ಹೊಗಳ್ತಾ ಇರ್ತಾರೆ. ಅವಾಗ ವಿಠಲ್ರಾವ್ ಅವ್ರು ಹೇಳ್ತಿರ್ತಾರೆ, ನೀವೇನೇ ಅಂತ ಅಂದ್ಕೊಂಡ್ರು ಸರಿ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ, ಈ ಮದುವೆ ನಡೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಭಾಗ್ಯ ಅವರು ಬಂದ್ಬಿಟ್ಟು ಸುನಂದ್ ಅವ್ರನ್ನ ಕೇಳ್ತಾರೆ, ಏನಾಯ್ತಮ್ಮ ಅಂತ ಹೇಳಿದಾಗ, ನಿಮ್ಮ ಅಪ್ಪನೇ ಕೇಳಬೇಕು ಅಂತ ಹೇಳಿ ಅವ್ರನ್ನ ಸಹ ಅಲ್ಲಿಂದ ಹೊರಟೋಗ್ತಾರೆ. ಸುನಂದ್ ಅವ್ರನ್ನ ಕೇಳ್ತಾರೆ, ಅಮ್ಮ ಅತ್ತೆ ಮಾವ ಎಲ್ಲಿ ಅಂತ ಕೇಳಿದಾಗ, ನಿಮ್ಮ ಅಪ್ಪನೇ ಕೇಳು ಅಂತ ಹೇಳಿದಾಗ, ಯಾರಾದರೂ ಒಬ್ರು ಹೇಳಿ ನನಗೆ ಅಂತ ಹೇಳ್ತಾರೆ. ಏನೂ ಇಲ್ಲ, ನಿಮ್ಮ ಅಪ್ಪ ಅವ್ರಿಗೆ ತುಂಬ ಚೆನ್ನಾಗಿ ಬೈದ್ಬಿಡ್ತು, ನೀನು ಹೀಗಿರೋದಕ್ಕೆ ಯಾವೇ ಕಾರಣ ಅಂತ ಹೇಳ್ಬಿಟ್ಟು ಬೈದಾಗ ಅವರಿಬ್ಬರು ಸಹ ಹತ್ಕೊಂಡು ಆಚೆ ಹೊಟ್ಟೋಗ್ಬಿಟ್ರು ಅಂತ ಹೇಳಿದಾಗ ಭಾಗ್ಯವರಂತೂ ತುಂಬಾ ಶಾಕಾಗಿ ಹೇಳ್ತಾ ಅಲ್ಲಿಂದ ತಲೆ ಚೆಚ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಇನ್ನೀ ಕಡೆ ಸುನಂದ್ ಅವರಂತೂ ಬೈಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ, ಎಲ್ಲ ನನ್ನ ಕರ್ಮ ಅಂತ ಹೇಳ್ಕೊಂಡು. ಇನ್ನೀ ಕಡೆ ಕಾಮತ್ ಅವ್ರ ಮನೆಗೆ ಬರಬೇಕಾದ್ರೆ ಕಾಮತ್ ಅವ್ರ ತಂಗಿ ಮೀನಾಕ್ಷಿ ಅವರು ಕಾಮತ್ ಅವ್ರ ಹೆಂಡತಿ ಫೋಟೋ ಮುಂದೆ ನಿಂತ್ಕೊಂಡು, ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ, ನಾನು ಈ ಮನೇನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಅಂದ್ಕೊಂಡಿದ್ದೆ, ನೀವಿರಬೇಕಾದ್ರೆ ಒಂದು ಸಮಸ್ಯೆನೂ ಬರ್ತಾ ಇರಲಿಲ್ಲ, ಆದರೆ ಇಲ್ಲಿ ಹೀಗಾಯ್ತಲ್ಲ, ಈ ಮದುವೆ ಮಾಡ್ತಾ ಇದ್ದಾರೆ, ಆ ಮನೆಯವರಂತೂ ತುಂಬಾ ಕೆಟ್ಟವರು, ಅವ್ರ ದುಡ್ಡುಗೋಸ್ಕರ ಆಸೆ ಪಡ್ತಾರೆ, ಆ ಭಾಗ್ಯ ಅಂತೂ ತುಂಬಾ ಕೆಟ್ಟವಳು ಅಂತ ಹೇಳ್ಕೊಂಡು ತುಂಬಾ ಆ ಫೋಟೋ ಮುಂದೆ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮಹಿತ್ ಅವರು ಬಂದ್ಬಿಟ್ಟು, ಅತ್ತೆ ಏನು ಆ ಥರ ತಿಳ್ಕೊಂಬೇಡಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕನಿಕ್ ಅವರು ಬಂದ್ಬಿಟ್ಟು, ಪೂಜೆ ಏನಾದರೂ ಮನೆಗೆ ಬಂದರೆ ಮನೆ ಹಾಳಾಗೋಗುತ್ತೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆಗ ಏನು ಆಗಲ್ಲ ಅಂತ ಮಹಿತ್ ಅವ್ರು ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಆದಿಯವರು ಬಂದ್ಬಿಟ್ಟು, ಕನ್ನಿಕಾ ಹೇಳ್ತಾ ಇರೋದು ಕರೆಕ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಾವು ಮನೆಯವರು ಎಷ್ಟೇ ಕೆಟ್ಟವರು ಅಂತ ಹೇಳಿದ್ರು ಅಪ್ಪ ತನ್ನ ನಿರ್ಧಾರದಿಂದ ಆಚೆನೇ ಬರ್ತಾ ಇಲ್ಲ, ಅಪ್ಪಂಗೆ ಎಷ್ಟು ಹೇಳಿದ್ರು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಆದಿಯವರು ಬೈತಾ ಇರ್ತಾರೆ. ಅವಾಗ ಕನಿಕಾ ಅವರು ಹೇಳ್ತಾರೆ, ಹೌದು ಪೂಜಾ ಏನಾದರೂ ಮದುವೆ ಆಗಿ ಬಂದ್ಬಿಟ್ರೆ ಭಾಗ್ಯನೂ ಸಹ ಇಲ್ಲಿಗೆ ಬಂದ್ಬಿಟ್ಟು ಲೂಟಿ ಮಾಡೋ ಪ್ಲಾನಲ್ಲಿ ಇದೆ ಅಂತ ಹೇಳಿದಾಗ ಆದಿಯವರು ಸಹ ಅಷ್ಟೇ, ಇಡೀ ಆಸ್ತಿನೇ ಹೊಡಿಬೇಕು ಅಂತ ಅವ್ರು ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮಹಿತಾ ಅವರು ಹೇಳ್ತಾರೆ, ಆ ಥರ ಏನಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮೀನಾಕ್ಷಿ ಅವರು ಹೇಳ್ತಾ ಇರ್ತಾರೆ, ಆ ಫೋಟೋ ಮುಂದೆ ಹೇಳ್ತಾ ಇರ್ತಾರೆ, ನಿಮಗೆ ನಾನು ಮಾತು ಕೊಟ್ಬಿಟ್ಟಿದ್ದೆ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿ ಅಂತ, ಆದರೆ ನನ್ನ ಕೈಲಿ ಆಯ್ತಾ ಇಲ್ವಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕನಿಕ್ ಅವರು ಹೇಳ್ತಾರೆ, ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ನೀವು ನಮ್ಮ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಹಾಗೆ ಅಪ್ಪನ ಕನ್ವಿನ್ಸ್ ಮಾಡೋಣ ಮದುವೆ ಆಗೋದೇ ಬೇಡ ಅಂತ ಹೇಳಿ
ಕನಿಕ್ ಅವರು ಮತ್ತು ಆದಿ ಅವರು ಇಬ್ಬರು ಸಹ ಹೇಳ್ತಾ ಇರಬೇಕಾದ್ರೆ ಕಿಶನ್ ಅವರು ಅಲ್ಲಿಗೆ ಬಂದ್ಬಿಟ್ಟು ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ನಾನು ಮದುವೆ ಅಂತ ಆದರೆ ಪೂಜೆನ ಮಾತ್ರ ಮದುವೆ ಆಗೋದು, ಇನ್ನು ಯಾರನ್ನು ಮದುವೆ ಆಗಲ್ಲ ಅಂತ ಹೇಳಿ ಕಿಶೋರ್ ಅವರು ಹೇಳ್ಬಿಡ್ತಾರೆ. ಇದು ವಿಷಯ ಕೇಳಿಸ್ಕೊಂಡು ಎಲ್ಲರೂ ಸಹ ಸಾಕಾಗ್ತಾರೆ ಆ 3 ಜನನು. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.